ಅದು ಅಂದವಾದ ಸೀತಾಪುರ ಅನ್ನುವ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನದಿ ತೀರದಲ್ಲಿ ಒಂದು ಚಿಕ್ಕ ಗುಡಿಸಲು. ಅದರಲ್ಲಿ ರಾಮಯ್ಯ ಲಕ್ಷ್ಮಿ ದಂಪತಿಗಳು ಬಾಳ್ತಾ ಇದ್ರು. ಅವ್ರ ಹತ್ರ 7 ಎಕರೆ ಜಮೀನಿತ್ತು. ಆಮೇಲೆ ಒಂದು ಹಸು ಹಾಗೂ ಒಂದು ಕರುಮರಿ ಇತ್ತು. ಆ ಹಸುವಿನ ಹೆಸರು ಗಂಗಾ. ಗಂಗಾ ಸಾಕುವ ಒಂದು ಪ್ರಾಣಿ ಮಾತ್ರ ಅಲ್ಲ, ಆ ಕುಟುಂಬದಲ್ಲಿ ಒಬ್ಳು ಸದಸ್ಯೆಯಾಗಿದ್ಲು. ಅವಳು ಯಾವಾಗ್ಲೂ ತುಂಬಾನು ಬುದ್ಧಿವಂತೆಯಿಂದ ಎಲ್ಲ ವಿಷಯನೂ ಮಾಡ್ತಾ ಇದ್ಲು. ಆ ಕರುವಿನ ಹೆಸರು ದೀಪ. ರಾಮಯ್ಯ ಲಕ್ಷ್ಮಿ ಇಬ್ರು ಗಂಗಾ ದೀಪ ಇಬ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಗಂಗಾ ಕೊಡುವ ಹಾಲನ್ನ ಮಾರಿ ಅವರು ಹಣ ಸಂಪಾದನೆ ಮಾಡ್ತಾ ಇದ್ರು. ಆ ಹಣದಲ್ಲೇ ಅವರಿಬ್ರು ಹೊಟ್ಟೆ ತುಂಬಾ ಊಟನೂ ಮಾಡ್ತಾ ಇದ್ರು. ಒಂದಿನ ಬೆಳಗ್ಗೆ ಅಂಗಳದಲ್ಲಿದ್ದ ಗಂಗಾ ತಲೆನ ರಾಮಯ್ಯ ಮೆಲ್ಲೆ ಒರೆಸ್ತಾ ಇದ್ದ. ರೀ, ನಮ್ ಗಂಗಾನ ನೋಡಿದ್ರಾ? ನಮ್ಮನ್ನ ಹೇಗ್ ನೋಡ್ತಾ ಇದ್ದಾಳೆ ಅಂತ. ನಾವು ಮಾತಾಡ್ದೆಲ್ಲಾನು ಅವಳಿಗೆ ಅರ್ಥ ಆಗ್ತಾ ಇದೆ ರೀ. ರಾಮಯ್ಯ ನಗುತ್ತಾ, ಹೌದು ಲಕ್ಷ್ಮಿ, ಇವಳನ್ನ ಸಾಧಾರಣವಾಗಿ ಅಂದ್ಕೊಂಡಿಯಾ? ಅವಳ ಕಣ್ಣನ್ನು ನೋಡು, ಎಷ್ಟೊಳ್ಳೆ ತೇಜಸ್ಸು ಕಾಣ್ತಾ ಇದೆ ಅಂತ. ಅವಳು ತುಂಬಾ ಬುದ್ಧಿವಂತೆ. ಏನೋ ಅವಳಿಂದ ಮಾತಾಡಕ್ಕಾಗಲ್ಲ ಅಷ್ಟೇ. ನಿಜಾನೇ ರೀ, ನಿನ್ನೆ ಜ್ವರದಿಂದ ನಾನು ಮಲ್ಕೊಂಡಿದ್ದಾಗ ದಿನ ಪೂರ್ತಿ ನನ್ನ ಜೊತೆನೇ ಅವಳು ಕೂತ್ಕೊಂಡಿದ್ಲು ಗೊತ್ತಾ. ಕರು ಹಾಲು ಕುಡಿಯೋಕ್ಕೆ ಬಂದಾಗಲೂ ಕೂಡ ಹಾಲು ಕೊಟ್ಕೊಂಡೆ ಅವಳು ನನ್ನನ್ನು ನೋಡ್ತಾನೇ ಇದ್ಲು. ಇವಳು ನನ್ನ ತಾಯಿ. ನನ್ನ ಮನೆಗೆ ಬಂದಿದ್ದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು. ಆವಾಗಲೇ ಆ ಊರಿನ ಜಮೀನ್ದಾರ ರುದ್ರಯ್ಯ ಒಂದು ಕುದುರೆ ಗಾಡಿಯಲ್ಲಿ ಅವರ ಮನೆ ಮುಂದ್ಗಡೆ ಬಂದು ನಿಂತ್ಕೊಂಡ. ಅವನನ್ನು ನೋಡಿ ರಾಮಯ್ಯ ಲಕ್ಷ್ಮಿ ಇಬ್ರು ಹೆದರ್ತಾ ಇದ್ರು. ರುದ್ರಯ್ಯನ ಮುಖದಲ್ಲಿ ಯಾವಾಗ್ಲೂ ಕ್ರೂರ ಗುಣ, ಅಹಂಕಾರ ಇದೆರಡೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ರುದ್ರಯ್ಯ ರಾಮಯ್ಯನ ಹತ್ರ, ಏನ್ ರಾಮಯ್ಯ, ಸಂತೋಷವಾಗಿದ್ಯಾ? ಹಸು ಹತ್ರ ಚೆನ್ನಾಗಿ ಮಾತಾಡ್ತಿದ್ಯಾ? ಅದು 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 ಏನೂ ಇಲ್ಲ. ಸರಿ ಸರಿ, 2 ವರ್ಷ ಹಿಂದೆ ನಿನ್ನ ಮಗಳು ಮದುವೆಗೋಸ್ಕರ 5,000 ರೂಪಾಯಿ ಸಾಲ ಮಾಡಿದೆ ಅಲ್ವಾ? ಅದು ಬಡ್ಡಿ ಸಮೇತ 10,000 ಆಗಿದೆ. ಯಾವಾಗ ಕೊಡ್ತೀಯ ನೀನು? ಆವಾಗ ರಾಮಯ್ಯ, ಅಯ್ಯ, ಈ ವರ್ಷ ಮಳೆ ಸರಿಯಾಗಿ ಬರಲಿಲ್ಲ ಅಲ್ವಾ, ಅದಕ್ಕೆ ಬೆಳೆ ಸರಿಯಾಗಿ ಬೆಳೆದಿಲ್ಲ, ಹಣನೂ ಸಿಕ್ಕಿಲ್ಲ. ಮುಂದಿನ ಸಲ ಖಂಡಿತ ನಿಮ್ಮ ಹಣನ ಕೊಟ್ಬಿಡ್ತೀನಿ. ಆವಾಗ ರುದ್ರಯ್ಯ ಕೋಪದಿಂದ, ಏನು ಅಂದ್ಕೊಂಡಿದ್ಯಾ? ಯಾವಾಗ ನೋಡಿದ್ರೆ ಇದೇ ಮಾತು. ಇನ್ನು ಮುಂದೆ ಅವಕಾಶ ಕೊಡೋಕ್ಕಾಗಲ್ಲ. 3 ದಿನ ಅವಕಾಶ. ಆ 3 ದಿನದಲ್ಲಿ ನೀನು ಹಣ ವಾಪಸ್ ಕೊಟ್ಟಿಲ್ಲ ಅಂದರೆ. ಆವಾಗ ಅವನ ದೃಷ್ಟಿ ಗಂಗಾ ಮೇಲೆ ಹೋಯ್ತು. ಇಲ್ಲಾಂದರೆ ತಗೊಂಡು ಹೋಗೋಕ್ಕೆ ನಿನ್ನ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ. ಆದರೆ ಅಲ್ಲಿದೆ ನೋಡು ಗಂಗಾನೋ ಅದರ ಕರುನು ನನಗೆ ಸ್ವಂತ ಆಗುತ್ತೆ. ಮರ್ಯಾದೆಯಾಗಿ 3 ದಿನದಲ್ಲಿ ಹಣ ಕೊಡು, ಇಲ್ಲ ಅಂದರೆ ಆ 2 ನಾನು ಹೇಳ್ಕೊಂಡು ಹೋಗ್ತೀನಿ. ಅದನ್ನು ಕೇಳಿದಾಗ ರಾಮಯ್ಯ ಲಕ್ಷ್ಮಿಯ ಹೃದಯ ಒಂದು ಕ್ಷಣ ಹಾಗೇನೆ ನಿಂತೋಯ್ತು. ಇದನ್ನೆಲ್ಲ ಗಂಗಾ ಕೂಡ ದೂರದಿಂದ ಕೇಳ್ತಾನೆ ಇದ್ಲು. ಲಕ್ಷ್ಮಿ ಅಳುತ್ತಾ, ಬೇಡ ದನಿ, ಅದನ್ನ ಮಾತ್ರ ಮಾಡಬೇಡಿ. ಗಂಗಾದ್ರೆ ನಮಗ್ ತುಂಬಾ ಇಷ್ಟ. ಅವಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ. ಹೌದು ದಣಿ, ಅವಳು ನಮ್ಮ ಕುಟುಂಬದಲ್ಲಿ ಒಬ್ಳು. ಅವಳನ್ನ ನೀವು ಕರ್ಕೊಂಡು ಹೋದ್ರೆ ಹೇಗೆ ಹೇಳಿ? ಆವಾಗ ರುದ್ರಯ್ಯ ಕೋಪದಿಂದ, ಹಾಗಾದ್ರೆ ನನ್ನ ಹಣನ ವಾಪಸ್ ಕೊಡು, ಇಲ್ಲಾಂದ್ರೆ ಖಂಡಿತ ಅವಳನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೀವು ಏನೇ ಹೇಳಿದ್ರು ಸರಿ. ಹಾಗಂತ ಹೇಳಿ ರುದ್ರಯ್ಯ ಕೋಪದಿಂದ ಹೋದ. ಪಾಪ ಲಕ್ಷ್ಮೀ ರಾಮಯ್ಯ ಇಬ್ರು ಕೂಡ ಅಳ್ತಾನೆ ಇದ್ರು. ಇದನ್ನು ಕೇಳ್ತಾ ಇದ್ದ ಗಂಗಾ ಕಣ್ಣಿಂದ ಕೂಡ ಕಣ್ಣೀರು ಸುರಿತಾ ಇತ್ತು. ಆ ದಿನ ರಾತ್ರಿ ಯಾರೂ ಸರಿಯಾಗಿ ಊಟ ಕೂಡ ಮಾಡಲೇ ಇಲ್ಲ. ಹೀಗೆ 2 ದಿನಾನೂ ಮುಗೀತು. ರಾಮಯ್ಯ ಊರಲ್ಲಿ ಎಲ್ಲರ ಹತ್ರನೂ ಹಣಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟು ಕೇಳ್ದ. ಆದರೆ ರುದ್ರಯ್ಯನ ನೋಡಿ ಭಯದಲ್ಲಿ ಯಾರು ಅವನಿಗೆ ಹಣನೇ ಕೊಡ್ಲೇ ಇಲ್ಲ. ಇನ್ನು ಬೇರೆ ದಾರಿ ಇಲ್ಲ. ಆ ರುದ್ರಯ್ಯನಿಗೆ ಗಂಗಾನ ಕೊಡ್ಲೇಬೇಕು ಅನ್ನುವ ಪರಿಸ್ಥಿತಿ ಅವರಿಗೆ ಬಂತು. ಹೀಗಿರುವಾಗ 3ನೇ ದಿನ ರಾಮಯ್ಯ ಗಂಗಾ ಹಾಗೂ ದೀಪನ ಕರ್ಕೊಂಡು ಅಡವಿಗೆ ಹೋದ. ಇವತ್ತು ಹೇಗೋ ಕೊನೆ ದಿನ, ಒಂದಿನಾದ್ರೂ ಗಂಗಾನ ಅಡವಿಗೆ ಕರ್ಕೊಂಡು ಹೋಗೋಣ ಅಂತ ಅವನಿಗೆ ಅನಿಸ್ತು. ಹಾಗೆ ಅವ್ರು 3 ಜನ ಅಡವಿಗೆ ಹೋದ್ಮೇಲೆ ರಾಮಯ್ಯ ಗಂಗಾನ ನೋಡಿ ಕಣ್ಣಲ್ಲಿ ಕಣ್ಣೀರನ್ನ ತುಂಬಿಸ್ಕೊಂಡು, ಅಮ್ಮ, ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಬೇರೆ ದಾರಿ ಇಲ್ಲದೆ ಆ ರಾಕ್ಷಸನಿಗೆ ನಿನ್ನನ್ನ ಒಪ್ಪಿಸ್ಬೇಕಾಗ್ತಿದೆ. ಗಂಗಾ ಹಾಗೂ ದೀಪ ಇಬ್ರು ಕೂಡ ಅಲ್ಲೇ ಇದ್ದ ಹುಲ್ಲನ್ನ ಮೇಯ್ತಾ ಇದ್ದಾಗ ರಾಮಯ್ಯ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವರಿಬ್ಬರನ್ನ ತುಂಬಾನೇ ಬೇಜಾರಿಂದ ನೋಡ್ತಾ ಇದ್ದ. ಹೀಗಿರುವಾಗ ಸಂಜೆ ಸಮಯ ಆಯ್ತು. ಇದ್ದಕ್ಕಿದ್ದಂತೆ ಪಕ್ಕದಲ್ಲಿದ್ದ ಪೊದರಿನೊಳಗಡೆಯಿಂದ ಏನೋ ಶಬ್ದ ಕೇಳಿಸ್ತಾ ಇತ್ತು ರಾಮಯ್ಯನಿಗೆ. ರಾಮಯ್ಯ ನೋಡಿದಾಗ ಒಂದು ಕ್ಷಣ ಅವನು ತುಂಬಾನೇ ಹೆದರ್ದ. ಯಾಕಂದ್ರೆ ಅಲ್ಲಿಂದ ಮೆಲ್ಲೆ ಮೆಲ್ಲೆ ಒಂದು ಹುಲಿ ನಡ್ಕೊಂಡು ಬರ್ತಾ ಇತ್ತು. ಆ ಹುಲಿಯ ದೃಷ್ಟಿ ಇವಾಗ ಕರುವಿನ ಮೇಲೇನೆ ಬಿದ್ದಿತ್ತು. ಅದನ್ನು ನೋಡಿದ ರಾಮಯ್ಯ ಎದ್ದು ನಿಂತು ಜೋರಾಗಿ ಕಿಚ್ಚಿದ, ಗಂಗಾ, ಗಂಗಾ, ದಯವಿಟ್ಟಿಲ್ಲಿಂದ ಹೋಗ್ಬಿಡು. ಆದ್ರೆ ಗಂಗಾ ಹೆದರ್ಲೇ ಇಲ್ಲ. ಅಲ್ಲಿಂದ ಹುಲಿನ ನೋಡ್ತಾ ಇದ್ಲು. ಹುಲಿ ಅವಳ ಕರು ಹತ್ರ ಬರ್ತಾ ಇದ್ದದನ್ನ ಗಮನಿಸಿದ್ಲು. ಸಾಧಾರಣವಾಗಿ ಎಲ್ಲ ಹಸುಗಳು
ಹುಲಿ ಬರ್ತಾ ಇದೆ ಅಂದ್ರೆ ಪ್ರಾಣನ ಕೈಯಲ್ಲಿಟ್ಕೊಂಡು ಅಲ್ಲಿಂದ ಓಡ್ ಹೋಗೋದು ಸಾಧಾರಣವಾದ ವಿಷಯ. ಆದ್ರೆ ಗಂಗಾ ಆ ರೀತಿ ಮಾಡ್ಲಿಲ್ಲ. ಅವಳು ತುಂಬಾನು ಧೈರ್ಯದಿಂದ ಆ ಹುಲಿಯ ಹತ್ತಿರ ಹೋದ್ಲು. ಹುಲಿಗೂ ತನ್ನ ಕರುವಿಗೂ ಮಧ್ಯದಲ್ಲಿ ಧೈರ್ಯವಾಗಿ ನಿಂತ್ಕೊಂಡಿದ್ಲು. ಇದನ್ನೆಲ್ಲ ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದ ರಾಮಯ್ಯ ನೋಡಿ ತುಂಬಾನು ಹೆದರ್ತಾ ಇದ್ದ. ಬೇಡಮ್ಮ ಗಂಗಾ, ಗಂಗಾ ದಯವಿಟ್ಟು ಹೋಗ್ಬಿಡು. ಹುಲಿ ಗಂಗಾ ಮೇಲೆ ದಾಳಿ ಮಾಡಕ್ಕೆ ನೋಡ್ತಾ ಇದ್ದಾಗ ಗಂಗಾ ಸ್ವಲ್ಪನೂ ಹೆದರದೆ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ಆವಾಗ ಅಲ್ಲೇ ಒಂದು ಕೆಸರಿನ ಹಳ್ಳ ಇರೋದನ್ನ ಅವಳು ನೋಡೋದ್ಲು. ಅಲ್ಲಿ ಕೆಸರಿನ ಹಳ್ಳ ಇರೋದು ಅವಳಿಗೆ ಮೊದಲೇ ಗೊತ್ತಿತ್ತು. ಸುಮಾರು ದಿನದಿಂದ ಇದೇ ಅಡವಿಗೆ ಬಂದು ಹುಲ್ಲು ಮೇಯೋದ್ರಿಂದ ಅವಳಿಗೆ ಜಾಗ ಎಲ್ಲ ಗೊತ್ತಿತ್ತು. ಅವಳಿಗೊಂದು ಐಡಿಯಾನೂ ಬಂತು. ಅವಳು ಹುಲಿನ ನೋಡಿ ಹುಲಿಗೆ ಕೋಪ ಬರೋ ಥರ ಜೋರಾಗಿ ಕಿರ್ಚಿದ್ಲು. ಆಮೇಲೆ ಆ ಹಳ್ಳದ ಹತ್ತಿರ ಅವಳು ಓಡ್ಕೊಂಡು ಹೋಗ್ತಾ ಇದ್ಲು. ಆವಾಗ ಹುಲಿ ಕೂಡ ಕೋಪದಿಂದ ಅವಳ ಹಿಂದೆನೆ ಅವಳನ್ನ ಅಂಟಿಸ್ಕೊಂಡು ಹೋಗ್ತಾ ಇತ್ತು. ಹುಲಿ ಮುಂದೆ ಹಿಂದೆ ಎಲ್ಲೋ ನೋಡ್ಲೇ ಇಲ್ಲ. ಆದ್ರೆ ಹುಲಿಗೆ ಏನೂ ಅರ್ಥ ಆಗ್ಲಿಲ್ಲ. ಅದಕ್ಕಿಂತ ಬಲಹೀನವಾದ ಹಸು ಅದರಿಂದ ಹೇಗೆ ತಪ್ಪಿಸ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡು ತುಂಬಾನು ಕೋಪದಿಂದ ಗಂಗಾನ ಅಂಟಿಸ್ಕೊಂಡು ಅವಳ ಹಿಂದೆನೆ ಹೋಗ್ತಾ ಇತ್ತು. ಕೊನೆಗೆ ಗಂಗಾ ಆ ಹಳ್ಳದ ಹತ್ತಿರ ಬಂದ್ಲು. ಹಳ್ಳದ ಹತ್ತಿರ ಬಂದ ತಕ್ಷಣ ತುಂಬಾನು ಗಮನದಿಂದ ಅವಳು ಹಳ್ಳದೊಳಗಡೆ ಬೀಳದೆ ಆ ಹಳ್ಳನ ಜೋಪಾನವಾಗಿ ದಾಟದ್ಲು. ಆದ್ರೆ ಅವಳ ಹಿಂದೆನೆ ಬರ್ತಾ ಇದ್ದ ಹುಲಿ ಕೋಪದಿಂದ ಕೆಳಗಡೆ ನೋಡ್ಲೇ ಇಲ್ಲ. ಆ ಹುಲಿ ಹೋಗಿ ಹಳ್ಳದಲ್ಲಿ ಬಿದ್ದೋಯ್ತು. ಆ ಹಳ್ಳದಿಂದ ಹೊರಗಡೆ ಬರಕ್ಕೆ ಅದು ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಆದ್ರೆ ಅದು ಇನ್ನೂ ಒಳಗಡೆನೆ ಹೋಗ್ತಾ ಇತ್ತು. ಯಾಕಂದ್ರೆ ಆ ಕೆಸರು ಆ ಹುಲಿನ ಒಳಗಡೆ ಎಳಿತಾ ಇತ್ತು. ಕೊನೆಗೆ ಆ ಹುಲಿಯ ಮುಕ್ಕಾಲು ಭಾಗ ದೇಹ ಕೆಸರೊಳಗಡೆ ಮುಳುಗಿತ್ತು. ಅದು ಜೋರಾಗಿ ಕಿಚ್ಚಾಡಕ್ಕೆ ಶುರು ಮಾಡಿತ್ತು. ಇದನ್ನೆಲ್ಲ ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದ ರಾಮಯ್ಯ ತುಂಬಾನು ಆಶ್ಚರ್ಯಪಟ್ಟ. ಗಂಗಾ ಒಂದು ಹುಲಿಯನ್ನು ಕೂಡ ಅವಳ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದಾಳೆ ಅನ್ನೋದನ್ನ ನೋಡಿ ಅವನಿಗೆ ತುಂಬಾ ಸಂತೋಷ ಆಯ್ತು, ಹೆಮ್ಮೆನೂ ಅನಿಸ್ತು. ಈ ಕಡೆ ಗಂಗಾ ಏನೂ ಗೊತ್ತಿಲ್ಲದೆ ಇರುವ ತರ ತನ್ನ ಕರುನ ಕರ್ಕೊಂಡು ಹೋಗಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ಲು. ಆವಾಗ ರಾಮಯ್ಯ ಧೈರ್ಯದಿಂದ ಕೆಳಗಡೆ ಇಳಿದು ಬಂದು ಗಂಗಾನ ಮನಸಾರೆ ಮೆಚ್ಕೊಳ್ತಾ ಇದ್ದ. ಆ ಸಮಯದಲ್ಲೇ ಅಡವಿಗೆ ಬಂದಿದ್ದ ಇಬ್ರು ಸೌದೆ ಕಡಿಯವರು. ಅವರು ರುದ್ರಯ್ಯನ ಹತ್ತಿರ ಕೆಲಸ ಮಾಡೋರು. ಗಂಗಾ ಮಾಡಿದನೆಲ್ಲ ನೋಡಿ ಅವರು ತುಂಬಾನು ಆಶ್ಚರ್ಯಪಟ್ರು. ತಕ್ಷಣ ಅವರು ಈ ವಿಷಯನ ಹೇಳೋದಕ್ಕೋಸ್ಕರ ಊರೊಳಗಡೆ ಹೋದಾಗ ಪಂಚಾಯಿತಿಯಲ್ಲಿ ಊರಿನ ಮುಖ್ಯಸ್ಥರು ಹಾಗೂ ಊರಿನವರು ಎಲ್ಲರೂ ನಿಂತ್ಕೊಂಡಿದ್ದಾಗ ಅವ್ರ ಹತ್ರ ಗಂಗಾ ಮಾಡಿದ ಎಲ್ಲ ವಿಷಯನ ಅವರಿಬ್ರು ಹೇಳ್ತಾ ಇದ್ರು. ದಣಿ, ನೀವು ನಂಬಲ್ಲ, ರಾಮಯ್ಯ ಹಸು ಗಂಗಾ ಹುಲಿನ ಕೊಂದ್ಬಿಡ್ತು. ಏನೋ ಹಸು ಹುಲಿನ ಕೊಂದ್ಬಿಡ್ತಾ? ಏನು ಹೇಳ್ತಾ ಇದ್ದೀರಾ? ಹೌದು ದಣಿ, ನಮ್ಮ ಕಣ್ಣಾರೆ ನೋಡಿದ್ವಿ. ಅದು ಅದರ ಕರುನ ಹುಲಿಯಿಂದ ಕಾಪಾಡ್ಕೊಂಡು ರಾಮಯ್ಯನ ಕೂಡ ಕಾಪಾಡ್ತು. ನಾವು ಹೇಳೋದೆಲ್ಲನೂ ನಿಜಾನೇ. ಈ ವಿಷಯ ಬೆಂಕಿ ತರ ಊರೆಲ್ಲ ಹರಡ್ತಾ ಇತ್ತು. ಆವಾಗ್ಲೇ ರಾಮಯ್ಯ ಅವನ ಹಸು ಹಾಗೂ ಕರುನ ಕರ್ಕೊಂಡು ಊರಿನೊಳಗಡೆ ಬರ್ತಾ ಇದ್ದಾಗ ಊರಿನವರು ಎಲ್ರೂ ಕೂಡ ಅವನ ಹತ್ತಿರ ಹೋದ್ರು. ಆ ವಿಷಯ ತಿಳ್ಕೊಂಡು ರುದ್ರಯ್ಯ ಕೂಡ ತಕ್ಷಣ ಅಲ್ಲಿಗೆ ಬಂದ. ರುದ್ರಯ್ಯ ಅದನ್ನ ನಂಬಲೇ ಇಲ್ಲ. ಇದೆಲ್ಲ ಕಟ್ಟುಕತೆ. ಈ ರಾಮಯ್ಯ ಹಸುನ ನನ್ನಿಂದ ಕಾಪಾಡ್ಕೊಳ್ಳಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ. ಆ ಹಸುನ ನನ್ನ ಹತ್ರ ಕೊಡಕ್ಕೇಳಿ. ಆವಾಗ ರಾಮಯ್ಯ ಮುಖ್ಯಸ್ಥನ ಹತ್ರ, ದಣಿ, ನಿಮ್ಗೆ ಗೊತ್ತು ನನ್ನ ಹಸು ಎಷ್ಟು ಬುದ್ಧಿವಂತೆ. ನನಗೆ ಅವಳು ತಾಯಿ ತರ. ಅವಳನ್ನ ಸಾಲಕ್ಕೆ ಬದಲಾಗಿ ಅವ್ರು ಕೇಳಿದ್ರೆ ಅದು ತಪ್ಪಲ್ವಾ? ಸ್ವಲ್ಪ ಹೇಳಿದಣಿ. ಆವಾಗ ಊರಿನ ಮುಖ್ಯಸ್ಥ, ಇಲ್ಲಿ ನೋಡ್ ರುದ್ರಯ್ಯ, ರಾಮಯ್ಯ ಹೇಳಿದ್ ಕೂಡ ನಿಜ ತಾನೇ. ಅವನ ಹಸು ಅವನಿಗೆ ತಾಯಿಗೆ ಸಮಾನ. ಅವನು ಸಾಲ ಮಾಡಿದ್ರೆ ಹಣನ ವಾಪಸ್ ಕೇಳೋ, ಅದಕ್ಕೆ ಬದಲು ಹಸುನ ಕೊಡು ಅಂದ್ರೆ ಹೇಗೆ? ಅದು ತಪ್ಪು. ಆ ರೀತಿಯೆಲ್ಲ ಅವನಿಂದ ಕೊಡಕ್ಕಾಗಲ್ಲ. ಆವಾಗ ರುದ್ರಯ್ಯ ಕೋಪದಿಂದ, ಈ ತಪ್ಪು ಒಪ್ಪ ಎಲ್ಲ ನನಗ್ ಬೇಡ. ನನಗೆ ಒಂದು ಹಣ ಕೊಡಕ್ಕೇಳಿ, ಇಲ್ಲಾಂದ್ರೆ ಆ ಹಸುನ ಕೊಡಕ್ಕೇಳಿ. ಆವಾಗ ಊರಿನ ಮುಖ್ಯಸ್ಥ ಕೋಪದಿಂದ, ಹಾಗಾದ್ರೆ ನಾನು ಒಂದು ಹೇಳ್ತೀನಿ ಕೇಳೋ. ಇನ್ ಮುಂದೆ ಈ ಹಸು ರಾಮಯ್ಯನಿಗೆ ಮಾತ್ರ ಸ್ವಂತ ಅಲ್ಲ, ಅದು ಈ ಊರಿನ ಹಸು. ಇಂತಹ ಬುದ್ಧಿವಂತೆ ಹಸು ನಮ್ಮೂರಿನಲ್ಲೇ ಇರಬೇಕು. ಆ ಹಸುವಿಗೆ ದೈವಶಕ್ತಿ ಇದೆ. ಅದಕ್ಕೆ ಆ ಹಸುನ ನಿನಗೆಲ್ಲ ಕೊಡಕ್ಕಾಗಲ್ಲ. ಆ ಹಸುನ ಇಲ್ಲಿಂದ ಕರ್ಕೊಂಡು ಹೋದ್ರೆ ಆಮೇಲೆ ನಿನಗೆ ಅಪಶಕನ ಆಗೋದು. ಹಾಗಂತ ಮುಖ್ಯಸ್ಥ ಹೇಳಿದಾಗ ರುದ್ರಯ್ಯ ಅದನ್ನು ಕೇಳಿ ಹೆದರ್ದ. ಅವನಿಗೆ ಅಹಂಕಾರ ಕ್ರೂರತನ ಜಾಸ್ತಿ ಇದ್ರೂ ಕೂಡ ದೈವ ಅಂದ್ರೆ ಅವನಿಗೆ ಭಕ್ತಿ ಜಾಸ್ತಿ. ಆದ್ರಿಂದ ಅವನು ಬೇರೆ ದಾರಿನೂ ಇಲ್ಲದೆ ಈ ಹಸುನ ಕರ್ಕೊಂಡು ಹೋದ್ರೆ ದೇವರಿಗೆ ನನ್ನ ಮೇಲೆ ಕೋಪ ಬರುತ್ತೆ ಏನೋ ಅಂತ ಅನ್ಕೊಂಡು ಭಯದಿಂದ ಅವನು ಯೋಚನೆ ಮಾಡಿ ಬೇರೆ ದಾರಿ ಇಲ್ಲದೆ ವಿನಯದಿಂದ ಊರಿನ ಮುಖ್ಯಸ್ಥರ ಹತ್ರ ಈ ರೀತಿ ಹೇಳಿದ. ಸರಿ ಸರಿ, ನಾನು ಈ ಹಸುನ ನನ್ನ ಜೊತೆ ಕರ್ಕೊಂಡು ಹೋಗಲ್ಲ. ರಾಮಯ್ಯ ನನಗೆ ಹಣ ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾನು ಈ ಪಾಪದ ಕಾರ್ಯನೆಲ್ಲ ಖಂಡಿತ ಮಾಡಲ್ಲ. ಹಾಗಂತ ಹೇಳಿದಾಗ ರಾಮಯ್ಯ ಅದನ್ನು ಕೇಳಿ ತುಂಬಾನು ಸಂತೋಷಪಟ್ಟ. ಅವನು ಊರಿನ ಮುಖ್ಯಸ್ಥರಿಗೆ ಹಾಗೂ ರುದ್ರಯ್ಯನಿಗೆ ಧನ್ಯವಾದವನ್ನು ತಿಳಿಸ್ದ. ಹುಲಿನ ಕೊಂದ ಹಸುವನ್ನ ನೋಡಕ್ಕೆ
ಎಲ್ಲ ಊರಿನಿಂದ ಸುಮಾರು ವ್ಯಕ್ತಿಗಳು ಬಂದು ನೋಡಿ ಹೋಗ್ತಾ ಇದ್ರು. ಇವಾಗ ರಾಮಯ್ಯನ ಮನೆಯಲ್ಲಿ ಕಷ್ಟಗಳು ಕೂಡ ಇಲ್ಲ. ಊರಿನವರು ಎಲ್ಲರೂ ಸೇರಿ ಅವನ ಕಷ್ಟಕ್ಕೋಸ್ಕರ ಅವನಿಗೆ ಸಹಾಯ ಮಾಡಕ್ಕೆ ಶುರು ಮಾಡಿದ್ರು. ಅವನ ಹತ್ರ ಇದ್ದ ಬೀಡು ಭೂಮಿ ಇವಾಗ ವ್ಯವಸಾಯ ಮಾಡಕ್ಕೆ ಅವನು ಮೇಲೆ ಮೇಲೆ ತಯಾರು ಮಾಡ್ತಾನೋ ಇದ್ದ. ಒಂದಿನ ಸಂಜೆ ಸಮಯ ಲಕ್ಷ್ಮಿ, ನೋಡಿದ್ರ ರೀ, ಗಂಗಾ ನಮ್ಮ ಅದೃಷ್ಟ. ಅವಳಿಂದ ಇವಾಗ ನಮ್ಮ ಮನೇಲಿರುವ ಕಷ್ಟ ಎಲ್ಲಾನು ಹೋಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಇವಳಿಲ್ಲಂದ್ರೆ ನಾವು ಏನಾಗ್ತಿದ್ವೋ ಏನೋ. ಹಾ, ನಾನು ಹೇಳಿದೆ ಅಲ್ವ ಲಕ್ಷ್ಮಿ, ನನ್ನ ಗಂಗನ ಬಗ್ಗೆ. ಅವಳು ನನ್ನ ತಾಯಿ. ನನ್ನ ತಾಯಿ ನನ್ನನ್ನು ಬಿಟ್ಬಿಡ್ತಾಳ ಏನೋ. ಗಂಗಾ ಯಾವಾಗಲೂ ನಮ್ಮ ಜೊತೆನೇ ಇರ್ತಾಳೆ. ನಮಗೆ ಇನ್ನು ಯಾವುದೇ ಕಷ್ಟನೂ ಇರಲ್ಲ, ನಾವು ಸಂತೋಷವಾಗಿರ್ತೀವಿ. ಹಾಗೆ ಲಕ್ಷ್ಮಿ ಹಾಗೂ ರಾಮಯ್ಯ ಇಬ್ರು ಕೂಡ ಗಂಗಾನ ನೋಡಿ ತುಂಬಾನು ಸಂತೋಷಪಟ್ರು. ಹಾಗೆ ಅವರು ಅವರ ಭೂಮಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಗಂಗಾ ಹಾಗೂ ದೀಪ ಇಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬುದ್ಧಿವಂತಿಕೆ ಅನ್ನೋದು ಮನುಷ್ಯರಿಗೆ ಮಾತ್ರ ಸ್ವಂತವಾದ ವಿಷಯ ಅಲ್ಲ. ಬಾಯಿ ಇಲ್ಲದೆ ಇರುವ ಜೀವಿಗಳಿಗೂ ಕೂಡ ಬುದ್ಧಿವಂತಿಕೆ ಖಂಡಿತ ಇರುತ್ತೆ. ನಾವು ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಇಡ್ತೀವೋ ಆ ಪ್ರಾಣಿಗಳು ಹಾಗೇನೆ ನಮ್ಮ ಮೇಲೇನೂ ಪ್ರೀತಿ ಇಡುತ್ತೆ. ನಮ್ಗೆ ಏನಾದ್ರೂ ಒಂದು ಅಪಾಯ ಅಂತ ಬಂದ್ರೆ ಮನುಷ್ಯರು ಬಂದು ಕಾಪಾಡ್ತಾರೋ ಇಲ್ವೋ, ಆದ್ರೆ ಖಂಡಿತ ಪ್ರಾಣಿಗಳು ನಮ್ಮನ್ನ ಕಾಪಾಡುತ್ತೆ. ರಾಮಪುರ ಅನ್ನುವ ಊರಿನಲ್ಲಿ ಸುಬ್ಬಯ್ಯ ಅವನ ಕುಟುಂಬದ ಜೊತೆ ಬಾಳ್ತಾ ಇದ್ದ. ಸುಬ್ಬಯ್ಯ ಪ್ರತಿದಿನ ಬೆಳಗ್ಗೆ ಅವನ ಊರಿನ ಪಕ್ಕದಲ್ಲಿದ್ದ ಅಡವಿಗೆ ಹೋಗಿ ಅಲ್ಲಿ ಒಣಗಿರುವ ಮರಗಳನ್ನ ಕಡಿದು ಸೌದೆಗಳಾಗಿ ಬದಲಾಯಿಸಿಕೊಂಡು ಅದನ್ನ ಎತ್ಕೊಂಡು ಊರೊಳಗಡೆ ಬಂದು ಅದನ್ನ ಮಾರಿ ಬರುವ ಸಂಪಾದನೆಯಲ್ಲಿ ಅವನ ಕುಟುಂಬನ ನೋಡ್ಕೊಳ್ತಿದ್ದ. ಸುಬ್ಬಯ್ಯನ ಹೆಂಡತಿ ಹೆಸರು ಕಾಂತಂ. ಕಾಂತಂ ತುಂಬಾನು ಬುದ್ಧಿವಂತೆ, ಹಾಗೇನೆ ತುಂಬಾ ಚುರುಕಾದವಳು ಕೂಡ. ಸುಬ್ಬಯ್ಯ ತಗೊಂಡ್ ಬರುವ ಹಣ ಮನೆ ಖರ್ಚಿಗೆ ಸರಿಯಾಗ್ತಾ ಇಲ್ಲ ಅಂದ್ರೆ ಕೂಡ ಇರೋದನ್ನೇ ಇಟ್ಕೊಂಡು ಅವಳು ಬುದ್ಧಿವಂತಿಕೆಯಿಂದ ಮನೇನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಏನ್ರಿ ಇದು, ಇಷ್ಟೊತ್ತಾಗಿನೋ ಇನ್ನೂ ನಿದ್ರೆ ಮಾಡ್ತಾನೆ ಇದ್ದೀರಾ? ಬೇಗ ಎದ್ದು ಅಡವಿಗೆ ಹೋದ್ರೆ ತಾನೇ ಬೇಗ ಸೌದೆ ಕಟ್ಕೊಂಡು ತಗೊಂಡ್ ಬರಕ್ಕಾಗೋದು. ಇಲ್ಲ ಕಾಂತಂ, ಇವತ್ತು ಮೈಕೈ ಎಲ್ಲ ನೋವಾಗ್ತಾ ಇದೆ. ನಾಳೆ ನಾನು ಅಡವಿಗೆ ಹೋಗ್ತೀನಿ. ಬರ್ತಾ ಬರ್ತಾ ನಿಮಗೆ ಸೋಮಾರಿತನ ತುಂಬ ಜಾಸ್ತಿ ಆಗ್ತಾ ಇದೆ. ನಿನ್ನೆನೂ ಇದೇ ರೀತಿ ಏನೋ ಒಂದು ಕಾರಣ ಹೇಳಿ ಅಡವಿಗೆ ಹೋಗಲೇ ಇಲ್ಲ. ಇವತ್ತು ಪುನಃ ಇದೇ ರೀತಿ ಕಾರಣ ಹೇಳಿದ್ರೆ ಹೇಗೆ ಹೇಳಿ? ಪ್ರತಿದಿನ ಅಡವಿಗೆ ಹೋಗಿ ಸೌದೆ ಕಟ್ಕೊಂಡು ಬಂದು ನೀವು ತಗೊಂಡು ಬರೋ ಹಣದಲ್ಲೇ ಅಲ್ವಾ ನಾನು ಕುಟುಂಬನ ನಡೆಸ್ತಾ ಇರೋದು. ಮೊದಲು ಎದ್ದು ಕೂತ್ಕೊಳ್ಳಿ. ಮಲ್ಕೊಂಡೇ ಇದ್ರೆ ನಿಮ್ಮ ಸೋಮಾರಿತನ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಹಾಗಂತ ಕಾಂತಂ ಹೇಳಿದಾಗ ಇಷ್ಟನೇ ಇಲ್ಲದೆ ಸುಬ್ಬಯ್ಯ ಎದ್ದು ಕೂತ್ಕೊಂಡ. ಆಮೇಲೆ ಬೇರೆ ದಾರಿ ಇಲ್ಲದೆ ಕೊಡ್ಲಿನ ಹಿಡ್ಕೊಂಡು ಅವನು ಅಡವಿಗೆ ಹೊರಟ. ಆವಾಗ ಹೋಗೋ ದಾರಿಯಲ್ಲಿ ಅವನು ರಂಗಯ್ಯನನ್ನ ಭೇಟಿಯಾದ. ಏನ್ ಸುಬ್ಬಯ್ಯ, ಸೌದೆ ತಗೊಂಡ್ ಬರಕ್ ಅಡವಿಗೆ ಹೋಗ್ತಿದ್ಯಾ? ಹೌದು ರಂಗಯ್ಯ. ನೀನ್ ಮಾತ್ರ ಯಾಕೆ ಒಬ್ನೇ ಕಷ್ಟಪಡ್ತಾ ಇದೀಯಾ? ಹೀಗೆ ಒಬ್ನೇ ಅಡವಿಗೆ ಹೋಗಿ ಸೌದೆ ಕಟ್ಕೊಂಡು ಬಂದು ಮಾರೋದು ಕಷ್ಟ ಆಗಲ್ವಾ? ನನ್ನ ಮಾತು ಕೇಳಿ ನಮ್ಮ ಊರಿನ ಮುಖ್ಯಸ್ಥ ರಾಘವಯ್ಯನ ಹತ್ರ ಕೆಲ್ಸಕ್ಕೆ ಹೋಗೋ. ಅವ್ರ ಜೊತೆ ಕೆಲ್ಸಕ್ಕೆ ಹೋದ್ರೆ ನೀನು ಒಂದಿನದಲ್ಲಿ ಸ್ವಲ್ಪ ಹೊತ್ತು ಅಡವಿಗೆ ಹೋಗಿ ಸೌದೆನ ಕಟ್ಕೊಂಡು ಬಂದು ಅವ್ರ ಮನೆಗೆ ತಗೊಂಡು ಬಂದು ಹಾಕಿದ್ರೆ ಸಾಕು. ಉಳಿದಿದೆ ಎಲ್ಲಾನು ಅವರೇ ನೋಡ್ಕೊಳ್ತಾರೆ, ಒಳ್ಳೆ ಸಂಬಳನೂ ಕೊಡ್ತಾರೆ. ಏನಂತೀಯಾ? ಇಲ್ಲ ರಂಗಯ್ಯ, ನೀನು ಹೇಳಿದ ಹಾಗೇನೆ ನಾನು ರಾಘವಯ್ಯನ ಹತ್ರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನನ್ನ ಹೆಂಡತಿ ಹತ್ರ ಯಾವಾಗಲೂ ಹೇಳಿದೆ. ಅವಳೇ ಬೇಡ, ನೀನು ಸ್ವಂತವಾಗಿನೇ ಕೆಲಸ ಮಾಡು ಅಂತ ಹೇಳಿದ್ಲು. ರಾಘವಯ್ಯನ ಹತ್ರ ಕೆಲ್ಸಕ್ಕೆ ಹೋದ್ರೆ ಬೆಳಗಿಂದ ಸಂಜೆ ತನಕ ಅಡವಿಯಲ್ಲಿ ಸೌದೆ ಕಡಿಯೋಕ್ಕೆ ಬಿಡ್ತಾರೆ. ಒಂದು ವೇಳೆ ಹಾಗೆ ಇಲ್ಲ ಅಂದ್ರೆ ಕೂಡ ಅವ್ರ ಹೊಲ ಕೆಲಸ ಎಲ್ಲಾನು ಮಾಡಕ್ಕೆ ಹೇಳ್ತಾರೆ. ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ನೀನು ಅಲ್ಲಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಬದಲು ಇಲ್ಲೇ ಕೆಲಸ ಮಾಡು ಅಂತ ಹೇಳಿಬಿಟ್ಲು. ಏನ್ ಸುಬ್ಬಯ್ಯ ಇದು? ಮನೆಯಲ್ಲಿ ಹೆಂಗಸ್ರ ಮಾತಿಗೆ ಇಷ್ಟು ಮುಖ್ಯತ್ವ ಕೊಡ್ಬೇಕಾ? ಮನೆಯಲ್ಲಿ ಹೆಂಗಸರು ಹಾಗೇನೆ ಹೇಳ್ತಾ ಇರ್ತಾರೆ, ಅವ್ರ ಮಾತನ್ನೆಲ್ಲ ಕಿವಿಯಲ್ಲಿ ಹಾಕೊಳ್ಬಾರ್ದು. ರಾಘವಯ್ಯನ ಹತ್ರ ನೀನು ಕೆಲ್ಸಕ್ಕೆ ಹೋದ್ರೆ ನಿನಗೆ ದಿನ ಸಂಬಳ ಮಾತ್ರ ಅಲ್ಲ, ವರ್ಷಕ್ಕೆ 2 ಮೂಟೆ ಧಾನ್ಯನೂ ಕೊಡ್ತಾರೆ ಗೊತ್ತಾ? ಸರಿ, ಇನ್ನು ನಾನು ಹೇಳಕ್ಕೆ ಏನಿದೆ, ಎಲ್ಲಾನು ನಿನ್ನಿಷ್ಟ ಬಿಡಪ್ಪ. ಆಮೇಲೆ ಸುಬ್ಬಯ್ಯ ಅಡವಿಗೆ ಹೋಗಿ ಅಲ್ಲಿರುವ ಸೌದೆಗಳನ್ನ ಕಟ್ಕೊಂಡು ಊರಿನೊಳಗಡೆ ತಗೊಂಡು ಬಂದು ಅದನ್ನ ಮಾರಿ ಹಣ ತಗೊಂಡು ಅವನ ಮನೆಗೆ ವಾಪಸ್ ಹೋದ. ಏನ್ರಿ ಇದು, ನಿಮ್ಗೋಸ್ಕರ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಇಷ್ಟು ಲೇಟಾಗಿ ಬರ್ತಾ ಇದ್ದೀರಾ? ಸರಿ ಹೋಯ್ತು, ನಾನೇನೋ ಸುಮ್ಮನೆ ಊರನ್ನ ಸುತ್ತಾಡ್ಕೊಂಡು ಬರ್ತಾ ಇದ್ದೀನಾ? ಅಡವಿಗೆ ಹೋಗಿ ಸೌದೆ ಕಟ್ಕೊಂಡು ಬಂದು ಊರಿನೊಳಗಡೆ ಮಾರ್ಕೊಂಡು ಬರೋದು ಬೇಡ್ವಾ? ಸರಿ ಸರಿ, ಬೆಳಗ್ಗೆ ಹೋದವರು ಯಾವಾಗ ತಿಂದಿದ್ದೋ, ಅದಕ್ಕೆ ಬಂದರೆ ಊಟ ಹಾಕೋಣ ಅಂತ ಕಾಯ್ತಾ ಇದೆ. ಬನ್ನಿ, ಸ್ವಲ್ಪ ಊಟ ಮಾಡಿ. ಹಾಗಂತ ಹೇಳಿದ್ಲು ಕಾಂತಂ. ಸುಬ್ಬಯ್ಯ ಕೂಡ ಸರಿ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ದ. ಆಮೇಲೆ ಸುಬ್ಬಯ್ಯ ಕಾಂತಂ ಹತ್ರ ಕೂತ್ಕೊಂಡು, ಕಾಂತಂ, ನಿನಗೆ ವಿಷಯ ಗೊತ್ತಾ? ನಾನು ಅಡವಿಗೆ ಹೋಗೋ ದಾರಿಯಲ್ಲಿ ರಂಗಯ್ಯನನ್ನ ನೋಡಿದೆ. ಅದೇ ಆ ರಾಘವಯ್ಯನ ಹತ್ರ ಕೆಲಸ ಮಾಡ್ತಾನೆ ಅಲ್ವಾ ಆ ರಂಗಯ್ಯ.
ಇವಾಗೆಲ್ಲ ರಾಘವಯ್ಯ ದಿನ ಕೆಲಸ ಮಾಡಿಸ್ಕೊಂಡು ಬರೀ ಕೂಲಿ ಹಣ ಮಾತ್ರ ಕೊಡೋದಿಲ್ಲಂತೆ, ವರ್ಷಕ್ಕೆ 2 ಮೂಟ ಅಕ್ಕಿನೂ ಕೊಡ್ತಾರೆ ಅಂತ ಹೇಳ್ದ. ಬೇಡ ರೀ, ಅವರು ಕೊಡೋ ಅಕ್ಕಿಗೋಸ್ಕರ, ಹಣಕ್ಕೋಸ್ಕರ ಅವ್ರ ಹತ್ರ ನೀವು ಕೆಲ್ಸಕ್ಕೆ ಹೋದ್ರೆ ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ಆರೋಗ್ಯ ಎಲ್ಲಾನು ಹಾಳಾಗುತ್ತೆ. ಇವಾಗ ನೀವು ಮಾಡ್ತಾ ಇರೋ ಈ ಕೆಲಸನೇ ಸಾಕು. ಇದರಲ್ಲಿ ನೀವು ತುಂಬ ಹಣ ಸಂಪಾದನೆ ಮಾಡ್ಬೋದು. ನೀವು ಇನ್ನೂ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕೈ ತುಂಬ ಹಣನ ಸಂಪಾದನೆ ಮಾಡ್ಬೋದು. ಇವಾಗ ನಾವಿಬ್ರು ಇದ್ದೀವಿ ಅಷ್ಟೇ. ನಾಳೆ ನಮಗೆ ಮಕ್ಕಳಾದ್ರೆ ಆ ಮಕ್ಕಳನ್ನ ಕೂಡ ಇದೇ ರೀತಿ ಕಷ್ಟಪಡೋ ದಾರಿಯಲ್ಲಿ ನಾವು ಕಳಿಸ್ಬಾರ್ದಲ್ವಾ? ಅವ್ರನ್ನ ಒಳ್ಳೆ ಶಾಲೆಗೆ ಸೇರಿಸಿ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು. ಆವಾಗ ನೀವು ಇನ್ನೊಬ್ರ ಹತ್ರ ಕೆಲಸ ಮಾಡಿದ್ರೆ ಅಷ್ಟು ಹಣ ಸಿಗುತ್ತೆ ಹೇಳಿ? ನೀವು ಸಪ್ರೇಟಾಗಿ ಕೆಲಸ ಮಾಡಿದ್ರೇನೆ ಹಣ ಕೈ ತುಂಬ ಸಿಗುತ್ತೆ. ಏನೋ ಮಕ್ಕಳನ್ನ ಒಳ್ಳೆ ಶಾಲೆಗೆ ಕಳಿಸ್ಬೇಕಾ, ಚೆನ್ನಾಗಿ ಓದಿಸ್ಬೇಕಾ? ನಮ್ಮ ಪರಿಸ್ಥಿತಿನೇ ಹೀಗಿದೆ. ಈಗ ಬರೋ ಹಣನೇ ಮನೆ ಖರ್ಚಿಗೆ ಸಾಕಾಗ್ತಾ ಇಲ್ಲ. ಇದರಲ್ಲಿ ಮಕ್ಕಳನ್ನ ಹೇಗೆ ಶಾಲೆಗೆ ಕಳಿಸೋದು? ಅವರ ವಿಧಿ ಹೇಗಿದೆಯೋ ಹಾಗೇನೆ ನಡೀಲಿ ಬಿಡೋ. ಏನ್ರಿ ಇದು? ನೀವೇ ಈ ರೀತಿ ಹೇಳಿದ್ರೆ ಹೇಗೆ ಹೇಳಿ? ಇವಾಗ ತಾನೇ ಹೇಳಿದೆ ನಮ್ಮ ಥರ ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಕೂಲಿ ಕೆಲಸಕ್ಕೆ ಹೋಗಬಾರ್ದು ಅಂತ. ಇನ್ನು ಸ್ವಲ್ಪ ಕಷ್ಟಪಟ್ಟರೆ ಸಾಕು, ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋಷ್ಟು ಹಣನ ಸಂಪಾದನೆ ಮಾಡ್ಬೋದು. ನೀವು ಧೈರ್ಯದಿಂದ ಇದ್ರೆ ಅದೇ ಸಾಕು. ಇನ್ನೂ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾ? ನೀನು ಏನು ಹೇಳ್ತಾ ಇದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ಕಾಂತೋ. ಇಲ್ಲಿ ನೋಡಿ, ಪ್ರತಿದಿನ ಬೆಳಿಗ್ಗೆ ಎದ್ದು ನೀವು ಮಾತ್ರ ಅಡವಿಗೆ ಹೋಗ್ತಾ ಇದ್ದೀರಾ. ನೀವೇ ಸೌದೆ ಕಡಿತಾ ಇದ್ದೀರಾ, ನೀವೇ ಅದನ್ನು ತಗೊಂಡು ಬಂದು ಮಾರ್ತಾ ಇದ್ದೀರಾ. ಆದ್ರಿಂದ ನಿಮ್ಮಿಂದ ಸ್ವಲ್ಪ ಹಣನೇ ಸಂಪಾದನೆ ಮಾಡೋಕ್ಕಾಗ್ತಾ ಇರೋದು. ನಾಳೆಯಿಂದ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ನಿಮ್ಮ ಜೊತೆ ಅಡವಿಗೆ ಬರ್ತೀನಿ. ನೀವು ಸೌದೆ ಕಡಿತಾ ಇರುವಾಗ ನಾನೊಂದು 2 ಸಲ ಊರೊಳಗಡೆ ತಗೊಂಡು ಬಂದು ಆ ಸೌದೆಗಳನ್ನು ಮಾರ್ತೀನಿ. ಆ ಸಮಯದಲ್ಲಿ ನೀವು ಜಾಸ್ತಿ ಸೌದೆಗಳನ್ನು ಕಡಿಬೋದು ಅಲ್ವಾ? ನಾಳೆ ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲಾನು ಬೇಗ ಮುಗಿಸ್ಕೊಂಡು ನಾನು ಕೂಡ ನಿಮ್ಮ ಜೊತೆ ಅಡವಿಗೆ ಬರ್ತೀನಿ. ನೀನು ಹೇಳೋದು ಕೇಳೋಕ್ಕೇನೋ ಚೆನ್ನಾಗಿದೆ ಕಾಂತಂ, ಆದರೆ ಏನೋ ಒಂಥರ ಭಯ ಆಗ್ತಾ ಇದೆ. ಭಯ ಯಾಕ್ರಿ? ನಮ್ಮ ಮಕ್ಕಳಿಗೋಸ್ಕರ ನಾವು ಕಷ್ಟಪಟ್ಟು ದುಡಿದೇ ಇದ್ರೆ ಬೇರೆ ಯಾರು ದುಡಿತಾರೆ? ಆ ದೇವರು ನಮಗೋಸ್ಕರ ಇದ್ದಾನೆ. ಒಂದು ಹೆಜ್ಜೆನ ಧೈರ್ಯದಿಂದ ಮುಂದೆ ಇಡಬೇಕು. ಆವಾಗಲೇ ಜೀವನದಲ್ಲಿ ನಾವು ಹೇಗಾದರೂ ಮೇಲೆ ಬರೋಕ್ಕಾಗುತ್ತೆ. ಹಾಗಂತ ಸುಬ್ಬಯ್ಯನಿಗೆ ಧೈರ್ಯ ಕೊಟ್ಲು ಕಾಂತಂ. ಮರುದಿನ ಬೆಳಗ್ಗೆ ಕಾಂತಂ ಹೇಳಿದ ಹಾಗೇನೆ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಸುಬ್ಬಯ್ಯನ ಜೊತೆನೆ ಅವಳು ಕೂಡ ಅಡವಿಗೆ ಹೋದ್ಲು. ಸುಬ್ಬಯ್ಯ ಸೌದೆ ಕಡಿತಾ ಇದ್ದಾಗ ಅದನ್ನ ಅವಳು ಊರೊಳಗಡೆ ತಗೊಂಡು ಬಂದ್ಲು. ಆ ಸಮಯದಲ್ಲಿ ಸುಬ್ಬಯ್ಯ ಇನ್ನೂ ಸೌದೆಗಳನ್ನ ಕಡಿತಾ ಇದ್ದ. ಕಾಂತಂ ಊರೊಳಗಡೆ ಬಂದು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಆ ಸೌದೆಗಳನ್ನ ಮಾರ್ತಾ ಇದ್ಲು. ಈ ಕಡೆ ರಂಗಯ್ಯ ಕೂಡ ಪುನಃ ಕಡಿದ ಸೌದೆಗಳನ್ನ ತಗೊಂಡು ಬಂದು ಊರಿನೊಳಗಡೆ ಕಾಂತಮ್ಮನ ಹತ್ರ ಕೊಟ್ಟು ಅದನ್ನ ಮಾರಕ್ಕೆ ಹೇಳ್ದ. ಹೀಗೆ ಕೆಲವು ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ತುಂಬಾನು ಕಷ್ಟಪಟ್ಟು ದುಡ್ದು ಕೈ ತುಂಬಾ ಹಣನ ಸಂಪಾದನೆ ಮಾಡಿದ್ರು. ಕಾಂತಂ, ನೀನು ಹೇಳಿದ ಹಾಗೇನೆ ಇವತ್ತ ನಮ್ಮ ಹತ್ರ ತುಂಬಾನೇ ಹಣ ಇದೆ ಅಲ್ವಾ? ಹೌದು. ನಮ್ಮ ಅಭಿವೃದ್ಧಿಗೆ ಇಲ್ಲಿವರೆಗೂ ನಾವು ಸಂಪಾದನೆ ಮಾಡಿದ ಹಣನ ಉಪಯೋಗ ಮಾಡ್ಕೊಳ್ಬೇಕು. ಅಂದ್ರೆ ಆ ಹಣದಲ್ಲಿ ಒಂದು ಎತ್ತಿನ ಗಾಡಿನ ತಗೊಳ್ಬೇಕು. ಆ ಎತ್ತಿನ ಗಾಡಿಯಲ್ಲಿ ನಾವು ತುಂಬಾನೇ ಸೌದೆಗಳನ್ನ ತಗೊಂಡು ಬಂದು ಊರಲ್ಲಿ ಎಲ್ಲ ಕಡೆನೂ ಅದನ್ನ ಮಾರ್ಬೋದು ಅಲ್ವಾ? ಅದು ಅಲ್ಲದೆ ನಮ್ ಜೊತೆ 2 ಕೂಲಿಗಳನ್ನ ನಾವು ಇಟ್ಕೊಳ್ಳೋಣ. ಅವರು ಸೌದೆ ಕಡಿದ್ರೆ ಅದನ್ನ ತಗೊಂಡು ಬಂದು ಊರೊಳಗಡೆ ನಾವು ಮಾರ್ಬೋದು. ಅರೇ, ಈ ಯೋಚನೆ ತುಂಬಾ ಚೆನ್ನಾಗಿದೆ ಕಾಂತಂ. ಸ್ವಲ್ಪ ಕೂಡ ನನಗೆ ಈ ಯೋಚನೆ ಬರಲೇ ಇಲ್ವಲ್ಲ. ಹಾಗೇನೆ ಮಾಡೋಣ. ಹಾಗಂತ ಅಂದ್ಕೊಂಡು ಸುಬ್ಬಯ್ಯ ಹಾಗೂ ಕಾಂತಂ ಇಬ್ರು ಎತ್ತಿನ ಗಾಡಿನ ತಗೊಂಡ್ರು. ಎತ್ತಿನ ಗಾಡಿನ ತಗೊಂಡ್ಮೇಲೆ 2 ಜನ ಕೂಲಿಗಳನ್ನ ಅವ್ರ ಜೊತೆ ಕೆಲಸದಲ್ಲಿ ಇಟ್ಕೊಂಡ್ರು. ಅವರು ಕೂಡ ಇವ್ರ ತರನೇ ಕಷ್ಟಪಟ್ಟು ದುಡಿಯಕ್ಕೆ ಶುರು ಮಾಡಿದ್ರು. ಎತ್ತಿನ ಗಾಡಿ ಇರೋದ್ರಿಂದ ಇವಾಗ ಸೌದೆನ ಎತ್ಕೊಂಡು ಹೋಗೋದು ಕಾಂತಂ ಹಾಗೂ ಸುಬ್ಬಯ್ಯನಿಗೆ ಸ್ವಲ್ಪ ಸುಲಭವಾದ ಕೆಲಸವಾಗಿತ್ತು. ಅವರು ಆ ಊರಿನಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತ ಇರುವ ಎಲ್ಲ ಊರುಗಳಿಗೂ ತಗೊಂಡು ಹೋಗಿ ಸೌದೆಗಳನ್ನ ಮಾರ್ತಾ ಇದ್ರು. ಈ ವಿಷಯ ಆ ಊರಿನಲ್ಲಿದ್ದ ರಾಘವೇನಿಗೆ ಹೇಗೋ ತಿಳಿಯಿತು. ಏನಪ್ಪ ರಂಗಯ್ಯ, ನಿನ್ನ ಗೆಳೆಯ ತುಂಬಾನೇ ದೊಡ್ಡ ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನು ಒಬ್ಬ ಕೂಲಿ ಅಲ್ವಾ? ಅವನತ್ರ ಹೇಗೆ ಇಷ್ಟು ಹಣ? ಸುಬ್ಬಯ್ಯ, ನೀವು ಹೇಳಿದಾಗೆ ಕೂಲಿನೇ ಇರ್ಬೋದಯ್ಯ. ಆದ್ರೆ ಅವನ ಹೆಂಡತಿ ಇದ್ದಾರೆ ಅಲ್ವಾ, ಅವಳು ತುಂಬಾನೇ ಬುದ್ಧಿವಂತೆ, ಚುರುಕಾಗಿರೋವಳು ಕೂಡ. ಅವಳು ಕಷ್ಟಪಟ್ಟು ಅವನ ಜೊತೆ ಸೇರಿ ದುಡಿತಾ ಇದ್ದಾಳೆ. ತುಂಬಾನೇ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಹೇಳಕ್ಕೋದ್ರೆ ಇನ್ನೊಂದು ಅಂಗಡಿ ಕೂಡ ಓಪನ್ ಮಾಡಬೇಕು ಅಂತ ಅವರು ಮಾತಾಡ್ಕೊಳ್ತಿದ್ದಾರೆ. ಹೀಗೆ ಅವರು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ ಇದ್ರೆ ನಮ್ಮ ವ್ಯಾಪಾರ ಏನೋ ಆಗೋದು. ಅವ್ರ ವ್ಯಾಪಾರನ ಹೇಗಾದ್ರೂ ನಿಲ್ಲಿಸ್ಬೇಕು. ಅದು ಹೇಗೆ ದಣಿ ಸಾಧ್ಯ? ಅವರು ತುಂಬಾನೇ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿನೂ ಬರ್ತಾ ಇದೆ, ಕೈ ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ನಮ್ಮ ಮಾತು ಕೇಳ್ತಾರೆ ಏನೋ. ಅವ್ರ ವ್ಯಾಪಾರನ ನಿಲ್ಲಿಸೋದಂತೂ ತುಂಬಾನೇ ಕಷ್ಟ. ಅವರು ಇನ್ನೂ ಅಭಿವೃದ್ಧಿ ಆಗ್ತಾನೇ ಇದ್ದಾರೆ. ಅವರು ನಿಲ್ಸಲ್ಲ ಕಣೋ,
ನಾವು ನಿಲ್ಲಿಸ್ಬೇಕಷ್ಟೇ. ಅವನ ಹತ್ರ ಕೂಲಿ ಕೆಲಸ ಮಾಡೋರು ಇಬ್ರು ಇದ್ದಾರೆ ಅಲ್ವಾ, ಅವರಿಗೆ ಹಣದಾಸೆನೆ ತೋರ್ಸೋ. ಅವ್ರ ಹತ್ರ ಹಣ ಕೊಟ್ಟು ಆ ಸುಬ್ಬಯ್ಯ ಸೌದೆಗಳನ್ನ ಇಟ್ಟಿದ್ದಾನೆ ಅಲ್ವಾ, ಅಲ್ಲಿಗೆ ಬೆಂಕಿ ಇಡಕ್ಕೆ ಕೇಳು. ಸೌದೆಗಳೆಲ್ಲ ಉರಿದ್ರೆ ಆಮೇಲೆ ಅವ್ರಿಗೆ ತುಂಬಾ ನಷ್ಟ ಆಗುತ್ತೆ. ಪುನಃ ಅವನು ವ್ಯಾಪಾರ ಮಾಡಕ್ಕೆ ಖಂಡಿತ ಬರಲ್ಲ. ಬಾಯಿ ಮುಚ್ಕೊಂಡು ಕೂಲಿ ಕೆಲಸ ಮಾಡಕ್ ಹೋಗ್ತಾನೆ, ನಮ್ ವ್ಯಾಪಾರನ ನಾವು ನೋಡ್ಕೊಳ್ಬೋದು. ಹಾಗಂತ ರಾಘವಯ್ಯ ಹೇಳಿದ್ರಿಂದ ರಂಗಯ್ಯ ಆ ಕೆಲಸದವರನ್ನ ಕರೆದು ಅವರಿಗೆ ಹಣದಾಸೆನ ತೋರಿಸಿ ಸೌದೆಗಳಿಗೆ ಬೆಂಕಿ ಇಡಕ್ಕೆ ಹೇಳಿ ಹೇಳ್ದ. ಅವರು ಕೂಡ ಸರಿ ಅಂತ ಒಪ್ಕೊಂಡ್ರು. ಅವರು ಅಂಗಡಿ ಹತ್ರ ಹೋದಾಗ ರಂಗಯ್ಯ ಹಿಂದೆ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದ. ಆದ್ರೆ ಆ ಸಮಯದಲ್ಲಿ ರಂಗಯ್ಯನ ಹಿಂದ್ಗಡೆ ಕಾಂತಮ್ ಹಾಗೂ ಸುಬ್ಬಯ್ಯ ನಿಂತ್ಕೊಂಡಿದ್ರು. ಅವರಿಬ್ರನ್ನ ನೋಡಿ ರಂಗಯ್ಯ ಅಂತ ತುಂಬಾನೇ ಆಶ್ಚರ್ಯಪಟ್ಟ. ಏನ್ ರಂಗಯ್ಯ, ನಮ್ಮನ್ನ ನೋಡಿ ಶಾಕ್ ಆಗ್ತಾ ಇದೀಯಾ? ಈ ಸಮಯದಲ್ಲಿ ನಾವಿಬ್ರು ಇಲ್ಲಿಗೆ ಯಾಕೆ ಬಂದಿದೀವಿ ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಧಣಿ ಬಗ್ಗೆ ನನಗೆ ಗೊತ್ತಿಲ್ವಾ ಏನೋ? ನೀವು ತುಂಬಾನೇ ನೀಚರು ಕಣೋ. ನೀವು ನನ್ನ ಕೂಲಿ ಅವರಿಗೆ ಹಣದಾಸೆನ ತೋರಿಸಿ ಅವ್ರ ಹತ್ರ ಹಣ ಕೊಟ್ಟು ನೀವು ಬೆಂಕಿ ಇಡಕ್ಕೆ ಹೇಳಿ ಹೇಳಿದ್ರಿ. ಆದ್ರೆ ಅವರಿಬ್ರು ನಂಬಿಕೆಯಾದವರು ನನ್ನ ಹತ್ರ ಬಂದು ವಿಷಯ ಹೇಳಿದ್ದಾರೆ. ನೀನು ಇಂಥವನು ಅಂತ ನಾನು ಸ್ವಲ್ಪ ಕೂಡ ಅನ್ಕೊಂಡಿರ್ಲಿಲ್ಲ. ಒಳ್ಳೇದಾಯ್ತು, ಇವಾಗ ನೀವು ಸಿಕ್ಕಾಕೊಂಡಿದ್ದೀರಾ. ಬರುವಾಗ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿನೇ ಬಂದಿದ್ದೀನಿ. ಅವರು ಇವಾಗ ಬರ್ತಾ ಇರ್ತಾರೆ. ನೀನು ನಿಂದಣಿ ಇಬ್ರು ಜೈಲಿಗೆ ಹೋಗಿ ಮುದ್ದೆ ತಿನ್ನಿ. ಹಾಗಂತ ಹೇಳ್ದ ಸುಬ್ಬಯ್ಯ. ಪೊಲೀಸರು ಬಂದು ರಾಘವಯ್ಯ ರಂಗಯ್ಯ ಇಬ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಆಮೇಲೆ ಕಾಂತಮ್ ಸುಬ್ಬಯ್ಯ ಇಬ್ರು ಕೂಡ ಯಾವಾಗ್ಲೂ ತರ ಅವ್ರ ವ್ಯಾಪಾರನ ಅವ್ರು ಮಾಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು.